ಯಾರ್ಯಾರ ಆಟ ಯಾರ್ಯಾರು ಬಲ್ಲರು, ರಾಜಕೀಯದ ಆಟ ಯಾರ್ಯಾರು ಬಲ್ಲರು, ಎಲೆಕ್ಷನ್ ಆಟ ಯಾರ್ಯಾರು ಬಲ್ಲರು, ಎಲ್ಲ ದೇವರಿಗೆ ಬಿಟ್ಬಿಟ್ಟು ರಾಜಕೀಯದ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗೀಲಿ ಗೀಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಮ್ಮ ದೇಶದಲ್ಲಿ ಇವತ್ತು ಏನೇನೋ ಆಗಿದೆ, ನಮ್ಮ ರಾಜಕೀಯದಲ್ಲಿ ಏನೋ ಆಗಿದೆ. ಸೊ ಇದೆಲ್ಲರ ವಿಷಯ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ರಾಮಯ್ಯ ಸರ್. ಇನ್ನೂ ಕಾಣಿಸ್ತಿಲ್ಲ, ಅಣ್ಣ ಬರ್ತಾರೆ ಅಂತ ಹೇಳಿದ್ದಾರೆ. ಓ, ಬಂದೇ ಬಿಟ್ರು. ನಮಸ್ತೆ 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 ಅಣ್ಣ. ಮುಂದೆ ಅಯ್ಯೋ ಅಯ್ಯೋ ಮುಂದೆ ಮುಂದೆ ಒಳತೆ ನೋಡು ಕಪಾಲ್ಕೆ. ಯಾಕೆ ಹಿಂದಕ್ಕೆ ಮುಂದಕ್ಕೆ ನನ್ನ ಆಡಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಒಂಚೂರು ನೀವು ಕೆಳಗೆ ಬಗ್ಗಿ ನೋಡಿ, ಒಂಚೂರು ನೀವು ಕೆಳಗೆ ಬಗ್ಗಿ ನೋಡಿ. ನಿಮ್ಮ ಕಣ್ಣು ಮುಂದೆ 1000 ಗುಂಡಿ ಉಂಟು. ಚೂರು ಗುಂಡಿ ಉಂಟು, ದೊಡ್ಡ ದೊಡ್ಡ ಗುಂಡಿ ಉಂಟು. ಆ ಗುಂಡಿಗಳನ್ನೆಲ್ಲ ಮುಚ್ಚಕ್ಕೆ ನಾವು ಆಲ್ರೆಡಿ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದಿರ ಜನ ಹೇಳ್ತಿದ್ದಾರೆ, ಗೊತ್ತು ನನಗೆ. ಸರ್ ನೀವು ಬೇಜಾರು ಮಾಡಬೇಡಿ, ನನಗೊಂದು 100 ಗುಂಡಿ ಕೊಡಿ, ಆ ಲೈಫ್ ಸೆಟಲ್ ಆಗುತ್ತೆ ಪ್ಲೀಸ್ ಸರ್. ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ? ಹೌದೌದೌದೌದು, 100 ಗುಂಡಿಗಾದ್ರೆ 1 ಕೋಟಿ ರೂಪಾಯಿ. ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ಗುಂಡಿಗೆ ಒಂದು ರಸ್ತೆನಲ್ಲಿ 1000 ಗುಂಡಿ ಇರ್ತವೆ, ಕೋಟ್ಯಾಂತರ ರೂಪಾಯಿ ಕೊಡಕ್ಕಾಗತ್ತ ನಾವು? ಅದು ಹಂಗಲ್ಲ. ಇಷ್ಟು ಮೀಟರ್ ರಸ್ತೆಯಲ್ಲಿ ಈ ತರ ಗುಂಡಿ ಇದ್ರೆ ಅಲ್ಲಿ ನಾವು ಅದಕ್ಕೆ 1 ಲಕ್ಷ. ಯಾರು ಕನ್ಫ್ಯೂಷನ್ ಆಗದೆ, ಒಂದು ಮೀಟರ್ 100 ಗುಂಡಿ, ಅಲ್ಲಿಗೆ 1 ಕೋಟಿ ಕೊಡಕ್ಕಾಗತ್ತ? ಪ್ಲೀಸ್ ನೀವು ಈಗ ಈ ತರ ಹೇಳ್ಬಾರ್ದು, ನನಗೆ ಬಹಳ ಮನ್ಸಿಗೆ ಬೇಜಾರಾಗುತ್ತೆ. ನನ್ನ ಮನೆಗೆ ಮುಂದೆ ಆಲ್ರೆಡಿ ನಾನು 10 ಗುಂಡಿ ರೆಡಿ ಮಾಡಿಟ್ಟಿದ್ದೀನಿ. ಪ್ಲೀಸ್ 1 ಲಕ್ಷ ತರೋದು 10 ಲಕ್ಷ ಆಗ್ತದೆ. 1 ಗುಂಡಿ ಆದ್ರೂ ಕೊಡಿ. ಒಂದು ಗುಂಡಿಗೆ ಎಷ್ಟೇ ಖರ್ಚು ಆಯ್ತದೆ? 1 ಗುಂಡಿಗೆ ನೋಡಿ, ಒಂದು ಸಿಮೆಂಟಿಗೆ ಒಂದು 2,500, ಉಯಿಗೆ ಒಂದು 2,500, ಆಮೇಲೆ ಜಲ್ಲಿ ಕಲ್ಲಿಗೆ ಒಂದು ಟೋಟಲ್ ಒಂದು 5,000ದಲ್ಲಿ 1 ಗುಂಡಿ ಮುಗಿಸ್ಬೋದು. ಇದು ಬರೀ ಬೆಂಗಳೂರಲ್ಲ, ಗ್ರೇಟರ್ ಬೆಂಗಳೂರು. ಹೌದು, ಇದು ಬೆಂಗಳೂರಲ್ಲ, ಇದು ಗ್ರೇಟರ್ ಬೆಂಗಳೂರು. ನಿಮ್ಮ ಗ್ರೇಟರ್ ಬೆಂಗಳೂರು ದಣೆ ಬರ ಎಲ್ಲ ಮೊನ್ನೆ ಜೋರು ಮಳೆ ಬಂದಾಗ ಗೊತ್ತಾಗಿದೆ. ಎಲ್ಲ ರೋಡ್ ಗೀಡು ಊರಲ್ಲೆಲ್ಲ ಕೆರೆ ಕಟ್ಟೆ ಆಗಿದೆ, ಎಷ್ಟು ಮರ ಬಿದ್ದಿದೆ, ಎಲ್ಲ ಡ್ರೈನೇಜ್ ಎಲ್ಲ ಓಪನ್ ಆಗಿ ಫುಲ್ ಡ್ರೈನೇಜ್. ಏನ್ ಸರ್ ಇದು ನಿಮ್ದು ಗ್ರೇಟರ್ ಬೆಂಗಳೂರ? ಗ್ರೇಟರ್ ಬೆಂಗಳೂರು ಅಂದ್ರೆ ಪಕ್ಕಾ ಪ್ಲಾನ್ ನೋಡಪ್ಪ. ಪ್ರಕೃತಿ ವಿಕೋಪ ಬಂದ್ರೆ ಯಾರೇನೂ ಮಾಡಕ್ಕಾಗಲ್ಲ. ಮತ್ತೆ ಗ್ರೇಟರ್ ಬೆಂಗಳೂರು ಅಂತ ಯಾಕೆ ಹೆಸರಿಟ್ರಿ? ಗ್ರೇಟರ್ ಬೆಂಗಳೂರು ಅಂತ 4 ಡಿವಿಷನ್ಗಳನ್ನ ಮಾಡಿ ಅದಕ್ಕೆಲ್ಲ ಅನುದಾನ ಕೊಟ್ಟು ನಾವು ರೆಡಿ ಮಾಡಿದ್ದೀವಿ. ಈಗ ಮಳೆ ಏನು ಇವತ್ತು ಬರ್ತಿದ್ದ? ಯಾವಾಗಲೂ ಮಳೆ ಬಂದಾಗ ಅಂಡರ್ ಪಾಸ್ ನೀರು ನಿಂತ್ಕೊಳ್ಳುತ್ತೆ, ಒಂದು ಸಣ್ಣ ಪುಟ್ಟ ಗೋಡೆ ಬಿದ್ದೋಗುತ್ತೆ, ರೋಡಲ್ಲಿ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬ್ಕೋಬಾರ್ದು, ಗೋಡೆ ಬೀಳ್ಬಾರ್ದು, ಮರ ಬೀಳ್ಬಾರ್ದು, ಹಂಗೆ ನೀವು ನೋಡ್ಕೋಬೇಕು. ಮರ ಅಲ್ಲಿ CM ಆಫೀಸು, ಅಲ್ಲೇ 4 ಮರ ಬಿದ್ದು ಅದನ್ನು ತೆಗೆಯೋಕ್ಕೆ ಲೇಟ್ ಆಯ್ತು, ಗೊತ್ತೇ ನನಗೆ. ಆದ್ರಿಂದ ಪ್ರಕೃತಿಗೆ ನಾವು ವಿರೋಧ ಮಾಡೋಕ್ಕಾಗಲ್ಲ. ಮರ ಬಿದ್ಕೊಳ್ಳೋದು, ರಸ್ತೆ ಹೋಗ್ಬಿಡೋದು ಎಲ್ಲ. ಆದರೆ ಕಾಮಗಾರಿಗಳು ಚೆನ್ನಾಗಿ ನಡೆದಿದೆಯಾ? ರಸ್ತೆ ಗುಂಡಿಗಳಿದೆಯಲ್ಲಪ್ಪ, ಹೌದು, ಇವೆಲ್ಲ ಓದ್ಸರಿದ್ರಲ್ಲ ಅವರೆಲ್ಲ ಇದ್ದಾಗ ನಡೆದಿರ್ತಕ್ಕಂಥ ಕಾಮಗಾರಿಗಳು. ನೀವು ಬಂದು 5 ವರ್ಷ ಆಗ್ತಿದೆ ಅಲ್ವಾ ಸರ್? 5 ಇಲ್ದರೆ 8 ವರ್ಷ ಆಗ್ಬಿಡ್ಲಿ. ನಾವು ಸ್ಯಾಂಕ್ಷನ್ ಮಾಡಿದೀವಿ, ಗುಂಡಿ ಮುಚ್ಚಿ ಅಂತ ಹೇಳಿದೀವಿ. ಗ್ರೇಟರ್ ಬೆಂಗಳೂರು ಇದು ಸಾರ್ಥಕತೆ ಪಡ್ಕೋಬೇಕು ಅಂದ್ರೆ ನಮ್ಮ ಕೈ ಪಕ್ಷದಿಂದ ಎಲ್ಲಾ ರೀತಿಯ ಅಭಿವೃದ್ಧಿನ ಮಾಡ್ತಾ ಇದೀವಿ. ಗೊತ್ತಾಯ್ತು, ನೀವು ಗುಂಡಿ ಮುಚ್ಚೋದು ಮೋಸ್ಟ್ಲಿ ನಮ್ಮನ್ನ ಹಾಕಿಯೇ ಗುಂಡಿ ಮುಚ್ತೀರಾ ಅಂತ. ಅದು ನಾನು ಹೇಳೋದಲ್ಲ, ಜನಗಳು ಹೇಳೋದಷ್ಟೇ. ನೋಡಪ್ಪ, ಎಲ್ಲ ಗುಂಡಿ ಮುಚ್ಚೋದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ, ಅದಕ್ಕೆ ಚಾಲನೆನ ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಗುಂಡಿ ಮುಚ್ಚುವ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಹೌದು ಸರ್, ನೀವು ಹೇಳೋದ್ರಲ್ಲಿ ಪ್ರಕೃತಿ ವಿಕೋಪ ಓಕೆ, ಆದ್ರೆ ಕಾಮಗಾರಿ ವಿಕೋಪ ಅಲ್ಲ, ವಿಕೋಪ ಓಕೆ, ಆದ್ರೆ ಕಾಮಗಾರಲ್ಲಿ ವಿಕೃತ ಆಗ್ಬಾರ್ದಲ್ವಾ ಸರ್? ವಿಕೃತ, ಸುಕೃತ, ಸಂಪ್ರತ, ವಿಕೋಪ, ಸಂಪ್ರತ ಯಾರು ಸರ್ ಅದು? ಕೇಳಿಸ್ಕೊಳ್ಳಯ್ಯ, ಏನು ಗೊತ್ತಾ, ವಿಕೃತಿ ಮೆರೆದಿರೋರು ಬೇರೆಯವರು. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಫಾಸ್ಟ್ ಕಾಮಗಾರಿ ಡೇಸ್. ಅದೇ ಫಾಸ್ಟ್ ಆಗಿ ಮಾಡಿ ಅಂತ ಎಲ್ಲರೂ ಹೇಳ್ತೀವಿ. ಫಾಸ್ಟ್ ಅಂದ್ರೆ ಹಿಂದೆ ಮಾಡಿರೋರ್ಗೂ ನಮಗೂ ಸಂಬಂಧ ಇಲ್ಲ.
ಅದು ಭೂತಕಾಲ. ಅದು ಗೊತ್ತಾಯ್ತು. ಹಿಂದೆ ಮಾಡಿರೋದಕ್ಕೆ ಸಂಬಂಧ ಇಲ್ಲ, ಮುಂದೆ ನೀವು ಮಾಡುದು ಇಲ್ಲ. ಏಯ್, ಭೂತಕಾಲದಲ್ಲಿ ಮಾಡಿರೋದು ಭೂತದ ಲೆಕ್ಕ. ಇನ್ನು ದೆವ್ವದ ಕಾಲನ ನಾವು ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇವುಗಳನ್ನ ಚಿಂತನೆ ಮಾಡಿ ನಾವು ರಸ್ತೆ ಆಗ್ತಾ ಇರೋದಪ್ಪ. ಆದ್ರೂ ಏನ್ ಹೇಳಿ ಸರ್, ನಿಮ್ಮನ್ನ ಮಾತ್ರ ಮೆಚ್ಚಲೇಬೇಕು ಸರ್. ಹೌದಾ? ಅಷ್ಟು ಜೋರು ಮಳೆಗೆ ಗೋಡೆಲ್ಲ ಬಿದ್ದಾಗ್ಲೂ ನೀವು ಒಂದು ಕೊಡೆ ಇಟ್ಕೊಂಡು ಹೋಗಿ ನಿಂತಿದ್ದೀರಲ್ವ ಸರ್. ಯಾವ CM ಈ ಕೆಲಸ ಮಾಡ್ತಾರೆ ಹೇಳಿ ಸರ್? ಗ್ರೇಟ್ ಸರ್, ಗ್ರೇಟ್ ಸರ್. ಓನ್ಲಿ ಫಾರ್ ಮೀ. ಯಾಕೆ ಗೊತ್ತಪ್ಪ, ಈಗ ಅಲ್ಲಿ ಬೋರಿಂಗ್ ಹಾಸ್ಪಿಟ್ಲ್ ಇದೆಯಲ್ಲ, ಪಕ್ಕದಲ್ಲಿ ಗೋಡೆಗಳು ಸ್ವಲ್ಪ ಶಿಥಿಲವಾಗಿತ್ತು. ಹೌದು ಪಾಪ ಅಮಾಯಕರ ಬಲಿ ಆಯ್ತು. ಅಲ್ಲಿ ಗೋಡೆ ಕುಸ್ತು ಅವರಿಗೆ ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಗೌರ್ಮೆಂಟ್ ಏನೋ 1-2 ಲಕ್ಷ ಕೊಟ್ಟಿರಬೇಕು. ಆದ್ರೆ ನಾನು ಹೇಳ್ತಕ್ಕಂಥದ್ದು ಒಂದೇನಪ್ಪ ಅಂದರೆ CM ಆ ಥರ ಆದಾಗ ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ನಾವು ಅಲ್ಲಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳಬೇಕು. ಹೌದು ಹೌದು ಹೌದು. ಅದಕ್ಕೋಸ್ಕರ ಪಾಪ ನಾವು ಆ ಕೆಲಸ ಮಾಡಿದ್ವಿ. CM ನಾನು ಹ್ಯಾವ್ ಡನ್ ಮೈ ಡ್ಯೂಟಿ ಸಿನ್ಸಿಯರ್ಲಿ. ಏನ್ ಸರ್ ಮಧ್ಯಾಹ್ನ ಏನ್ ತಿನ್ಕೊಂಡು ಬಂದ್ರಿ ಸರ್? ನಾನು ಚಿಕನ್ ಬಿರಿಯಾನಿ, ವಾವ್, ಬೋಟಿ ಗೊಜ್ಜು, ಸೂಪರ್, ಮುದ್ದೆ, ಅಯ್ಯೋ, ಅದಕ್ಕೆ ಸ್ವಲ್ಪ ತುಪ್ಪ, ಅಬ್ಬಬ್ಬಬ್ಬ, ಎಲ್ಲನೂ ಹೊಟ್ಟೆ ತುಂಬ ತಿನ್ಕೊಂಬ. ಒಳ್ಳೆ ವಿಷಯ, ಒಳ್ಳೆ ವಿಷಯ. ನೀನು ಊಟ ಮಾಡಿಲ್ವೇನಯ್ಯ? ನಾವೆಲ್ಲಿ ಸರ್ ಊಟ ಮಾಡೋದು? ಗ್ಯಾಸ್ ತಂದು ಅಡಿಗೆ ಮಾಡು ಅಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಸೌದೆ ತಗೋಬಾರ್ದು ಅಂದ್ರೆ ಮನೆ ಬಂದು ಎಲ್ಲ ಒದ್ದೆ ಆಗಿದೆ. ಇನ್ನೆಲ್ಲಿ ಊಟ ಮಾಡೋದು? ನೀರು ಕುಡಿದು ಮಲಗುದಷ್ಟೇ. ಏಯ್, ಅದಕ್ಕೆ ಎಲೆಕ್ಟ್ರಿಕ್ ಸ್ಟವ್ ಅದನ್ನು ಉಪಯೋಗಿಸು. ಎಲೆಕ್ಟ್ರಿಕ್ ಸ್ಟವ್ ಕರೆಂಟ್ ರೇಟ್ ಡಬಲ್ ಬಂದ್ರೆ ಅದು ಯಾರು ಕೊಡ್ತಾರೆ? ಎಲೆಕ್ಟ್ರಿಕ್ ಸ್ಟವ್. ಹಂಗೆಲ್ಲ ಕಣಪ್ಪ. ಈಗ May 1 ಕಾರ್ಮಿಕರ ದಿನಾಚರಣೆ ನಾವು ಶುಭ ಕೋರಿದ್ವಿ. ಈಗ ನೀನು ಹೇಳ್ದೆಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅಂತ. ಸುಮಾರು 933 ರೂಪಾಯಿ ಒಂದು ಸಿಲಿಂಡರ್ಗೆ ಹೆಚ್ಚಿಗೆ ಮಾಡಿರೋರು ಯಾರು? ಎಲ್ಲ ರಾಜ್ಯದಲ್ಲೂ ಹೆಚ್ಚು ಕಡಿಮೆ 900ರಿಂದ 1000 ರೂಪಾಯಿ ಹತ್ತತ್ರ ಹೋಗ್ಬಿಟ್ಟಿದೆ. ಹೌದು. ಯಾವುದು ಗ್ಯಾಸ್ ರೇಟು? ಇದು ಮಾಡಿರೋದು ಯಾರು? ನೀವು. ಏಯ್, ಒಳ ತಿನ್ನೋಡು ಕಪಾಲ್ಕೆ. ಎಲ್ಲ ಮಾಡಿರೋದು ಕೇಂದ್ರ ಸರ್ಕಾರದವರು. ಅವರ ಅಂಡರಲ್ಲಿ ಇದೆಲ್ಲ ನಡೆಯೋದು. ಆದ್ರಿಂದ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗಿರೋದಕ್ಕೂ ನಮಗೂ ಸಂಬಂಧ ಇಲ್ಲ. ಒಂಥರ ಚೆನ್ನಾಗಿದೆ ನಿಮ್ಮ ಕತೆ. ಇದು ಇದ್ದಕ್ಕಿದ್ದಂತೆ ಒಮ್ಮೆಲೆ ಗ್ಯಾಸ್ ರೇಟ್ ಯಾಕೆ ಸರ್ ಜಾಸ್ತಿ ಆಯ್ತು? ಇದು ಒಮ್ಮೆಲೆ ಅಲ್ಲ. ಯಾವಾಗ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧಗಳು ಪ್ರಾರಂಭ ಆಯ್ತು ಆವಾಗ್ಲೇನೆ ರೇಟ್ ಜಾಸ್ತಿ ಆಯ್ತು. ಇವ್ರು ಏನ್ ಮಾಡಿದ್ರು, ಪಕ್ಷದವರು ಪಂಚರಾಜ್ಯಗಳ ಚುನಾವಣೆ ಇತ್ತಲ್ಲ, ಅದಕ್ಕೇನು ಮಾಡಿದ್ರು, ಯಾರಾದ್ರೂ ಜಾಸ್ತಿ ಮಾಡಿಬಿಟ್ರೆ ಓಟ್ ಹೊಟ್ಟೋಗ್ಬಿಡುತ್ತೆ, ನಮಗೆ ಓಟ್ ಹೊತ್ತವ್ರು ಕಡಿಮೆ ಆಗ್ಬಿಡ್ತಾರೆ, ಇದೇ ಒಂದು ಅಸ್ತ್ರ ಆಗ್ಬಿಡುತ್ತೆ. ವಿರೋಧ ಪಕ್ಷದವ್ರು ಏನ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಬಾಯಿನ ಮುಚ್ಕೊಬಿಟ್ಟು ರೇಟ ಜಾಸ್ತಿ ಮಾಡಲಿಲ್ಲ. ಸುಮ್ಮನಿದ್ರು. ಬುಕ್ ಮಾಡ್ಕೊಳ್ಳಿ, ಅಡಿಗೆ ಏನಿಲ್ಲ ಬರುತ್ತೆ, ಇದು ಬರುತ್ತೆ, ನಾವು ಯಾವ್ದು ರೇಟ್ ಜಾಸ್ತಿ ಮಾಡಿಲ್ಲ ಅಂತ ಹೇಳ್ಕೊಂಬಂದ್ರು. ಯಾವಾಗ ಚುನಾವಣೆ ಆಯ್ತೋ ಏಕ್ದಮ್ ಒಂದು ಸಿಲಿಂಡರ್ಗೆ 1,000 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲೋಗ ಸರ್ ನಾವು ಬಡವರು? ಏನ್ ಸರ್? ಅಷ್ಟೇ ಅಲ್ಲ, ಮುಂದಿನ ದಿನಗಳ ಭೀಕರತೆ ಇದೆ. ಏನಿದೆ? ರಿಸಲ್ಟ್ ಬಂದು ಏನಾದ್ರೂ ರಿಸಲ್ಟ್ ಬರ್ಲಿ ಬಿಡ್ಲಿ ಒಟ್ಟಿನಲ್ಲಿ ಇನ್ನು ಪೆಟ್ರೋಲ್, ಡೀಸೆಲ್ ಅವೆಲ್ಲದಕ್ಕೂ 25, 30, 35 ರೂಪಾಯಿ ಜಾಸ್ತಿ ಮಾಡ್ತಾರೆ. ನೋಡ್ಕೋಬೇಕಿದ್ರೆ ಅವರು ಶೆಕ್ ಆಗಿದ್ರೆ ಅರ್ಜೆಂಟ್ ಒಂದು ಸಿಂಟೆಕ್ಸ್ ತಗೊಂಡು ಒಂದು ಸಿಂಟೆಕ್ಸ್ ಫುಲ್ ಮಾಡಿ ಮನೇಲಿ ಎತ್ತಿಡ್ಬೇಕು ಪೆಟ್ರೋಲ್. ನೀನೇನ್ ಮಾಡಿದ್ರು ರೇಟ್ ಜಾಸ್ತಿ ಮಾಡ್ತಾರೆ ಕಣೆ. ಆಲ್ರೆಡಿ ಪ್ರೈವೇಟ್ ಬಂಕ್ಗಳಿದೆಯಲ್ಲ, ಒಂದ್ ಕಡೆ 3 ರೂಪಾಯಿ ಜಾಸ್ತಿ ಇದೆ, ಒಂದ್ ಕಡೆ 9 ರೂಪಾಯಿ ಜಾಸ್ತಿ ಇದೆ, ಒಂದ್ ಕಡೆ 35 ರೂಪಾಯಿ ಜಾಸ್ತಿ ಇದೆ. ಇದು ಅವ್ರಿಗೆ ಹೊಡೆತ ಬಿದ್ದಿದೆ. ಆದ್ರಿಂದ ಸರ್ಕಾರ ಸ್ವಾಮ್ಯದ ಪೆಟ್ರೋಲ್, ಡೀಸೆಲ್ ಬೆಲೆ ಆದಷ್ಟು ಬೇಗ ಇವರು ರೇಟ್ ಜಾಸ್ತಿ ಮಾಡ್ತಾರೆ. ಸರ್ ನಿಮಗೆ ಕೈ ಮುಗಿದೀನಿ ಸರ್. ನೀವಾದ್ರೂ ಏನಾದ್ರೂ ಮಾಡಿ ಒಂಚೂರು. ನೋಡಪ್ಪ, ಈ ಪೆಟ್ರೋಲು, ಡೀಸೆಲ್ಲು, ಮತ್ತೊಂದು ರೇಟು ಪಾಟು ಅದ್ರ ಕಂಟ್ರೋಲು ನಮ್ಮ ಕೈಲಿಲ್ಲ. ನಮ್ಮ ಕೈಲಿ ಏನು ಆಗಲ್ಲ ಬಿಡ. May 15 ಮೇಲೆ ನಿಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತ ನನಗೆ ಮೊದಲೇ ಗೊತ್ತಾಗಿದೆ. May 15 ಮೇಲೆ ನಮ್ಮ ಕೈಲಿ ಏನು ಆಗಲ್ಲ. ಏನು ಆಗಲ್ಲ. ಯಾಕಂಗೆ ಹೇಳ್ತಾ ಇದೀಯ? 15ಕ್ಕೆ ಕನಕಪುರ ಬಂಡೆಯವರು ಬರ್ತಡೆ. ನಮ್ಗೆಲ್ರಿಗೊಂದು ಗುಡ್ ನ್ಯೂಸು, ನಿಮ್ಗಂತೂ ದೊಡ್ಡ ಗುಡ್ ನ್ಯೂಸು. ಕನಕಪುರ ಬಂಡೆಯವರು ಪಾಪ ಅವ್ರ ಬರ್ಡೇ ಇರೋದ್ರಿಂದ ಎಲ್ಲೂ ಫ್ಲೆಕ್ಸ್ ಹಾಕ್ಬೇಡಿ. ಹೌದು, ನನಗೆ ಸುಭಾಷ್ ಅವರ ಫ್ಲೆಕ್ಸ್ ಹಾಕಿದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ, ಯಾರು ಕೂಡ ಎಲ್ಲೂ ರಾರಾಜಿಸಬಾರ್ದು ಅಂತ ಹೇಳಿದ್ದಾರೆ. ಅದ್ಯಾಕೆ ಸರ್ ಹೇಳಿರೋದಾಗೆ? ಫ್ಲೆಕ್ಸ್ ಹಾಕ್ಬಾರ್ದಪ್ಪ, ಯಾಕಂದ್ರೆ ಅದೆಲ್ಲ ಪ್ರಕೃತಿಗೆ ಮಾರಕ, ಅಂದ ಕೆಡುತ್ತೆ, ಎಲ್ಲ ಒಬ್ರಿಗೊಬ್ರು ಗಲಾಟೆಗಳಾಗ್ತವೆ. ಆದ್ರಿಂದ ಈ ಒಂದು ಫ್ಲೆಕ್ಸ್ ಇರಬಾರ್ದು ಅಂತ ಅವ್ರದ್ದು ಗುಡ್ ನ್ಯೂಸ್ ಇದೆ.
ಆಮೇಲೆ ಅವರು ತಾತ ಆಗಿದ್ದಾರೆ ತಿಂಗಳಲ್ಲಿ. ಅದೊಂದು ಗುಡ್ ನ್ಯೂಸು. ಅದರಿಂದ ಅವರಿಗೆ ಶುಭವಾಗಲಿ, ಹುಟ್ಟದ ಹಬ್ಬಕ್ಕೆ ಅಡ್ವಾನ್ಸ್ ವಿಶಸ್. ಹಾಗೇನೆ ಅವ್ರ ತಾತ ಆಗಿರೋದಕ್ಕೂ ವಿಶಸ್. ಸರ್ ಶುಭಾಶಯ ಕೋರೋದೆಲ್ಲ ಓಕೆ. ಏನು ಸ್ಪೆಷಲ್ ಆಗಿ ಸ್ಪೆಷಲ್ ಗಿಫ್ಟ್ ಏನಾದರೂ ಕೊಡ್ತಿದ್ದೀರಾ ಸರ್? ನೋಡಪ್ಪ, ಮೇ 15ನೇ ತಾರೀಕು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕನಕಪುರದ ಬಂಡೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗಿಫ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ ಕುರ್ಚಿ. ಬಾದುಷಾ ಅಂದ್ರೆ ಬಾದುಷಾ. ಆ ಬಾದುಷಾ ಮಾಡಿಸಿ ಅವ್ರಿಗೆ ಸ್ಪೆಷಲ್ ಆಗಿ ಕೊಡ್ತೀವಿ. ಅದು ಏನ್ ಸರ್ ಬಾದುಷಾ ಸ್ಪೆಷಲ್? ಅದು ಈ ಭಾಷಾ ಕೊಡ್ತಕ್ಕಂಥ ಬಾದುಷಾ, ಅದಕ್ಕೆ ಸ್ಪೆಷಲ್ಲು. ನೀವ್ ಯಾಕೆ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಕುರ್ಚಿ ಕೊಡ್ಬಾರ್ದವ್ರೆ? ಯಾರು ಹೇಳಿದ್ದು ಇದನ್ನ? ಅಲ್ಲ, ಇದು ನಾನಲ್ಲ, ಜನ ಹೇಳ್ತಿರೋದು. ಜನ ಹೇಳ್ತಾರೆ ಎಲ್ಲ ಅದನ್ನ ಇದಕ್ಕೆ ಕುರ್ಚಿ ಕೊಟ್ಬಿಡ್ತಾರೆ ಅಂತ ಎಲ್ಲ ಕಡೆ ಹಾಕೊಂಡಿದ್ದಾರೆ. ಆದರೆ ನಮ್ಮ ಹೈಕಮಾಂಡ್ ತೀರ್ಮಾನ ಅಂತಿಮ. ಮೊನ್ನೆ ನಮ್ಮ ಹೈಕಮಾಂಡ್ ಕಲಬುರಗಿಯವರು ಮಲ್ಲಿಕಣ್ಣ ಹೌದು ಏನಂತ ಹೇಳಿದರೆ ಗೊತ್ತಿಲ್ವಾ? ನನಗೆ ಅವಾಗ ಫೋನ್ ಮಾಡಿರ್ತಾರೆ, ಇದು ವಿಷಯ ಏನು ಹೇಳಿಲ್ಲ. ಅವ್ರು ಹೇಳಿ ಸೀನಿಯರ್ ಮೋಸ್ಟ್ ನಮ್ಮ ರಾಷ್ಟ್ರಾಧ್ಯಕ್ಷರು ಅವ್ರು ಹೇಳಿದ್ರು, ನೋಡಪ್ಪ, ರಾಜ್ಯದಲ್ಲಿ ಒಬ್ರು ದಲಿತ CM ಆಗಬೇಕು, ಎಲ್ಲರ ಒತ್ತಾಯ ನಾನು CM ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ನಮ್ಮ ಮನೆಯಲ್ಲಿ ಬರೆದಿದ್ದಿಲ್ಲೋ ಗೊತ್ತಿಲ್ಲ. ಅದು ಹೈಕಮಾಂಡ್ನಿಂದ ಸ್ಯಾಂಕ್ಷನ್ ಆದ್ರೆ ನಾನು ಸಂಪೂರ್ಣವಾಗಿ ಬದ್ಧ ಅಂತ ಅವರ ಒಂದು ಹೊಸ ಇಂಗಿತವನ್ನ ಕಲಬುರಗಿ ಮಲ್ಲಿಕಣ್ಣ ಅವರು ಕೊಟ್ಟಿದ್ದಾರೆ. ಆದ್ರಿಂದ CM. ಹೌದು, CM. ಈ CM ಅಲ್ಲಿ ಇನ್ನು ಯಾರ್ಯಾರ ಹೆಸರಲ್ಲಿದೆ ಸರ್? ನೋಡಪ್ಪ, ಅದೇ ನೀವುಗಳೇ ಮಾಡ್ತಕ್ಕಂಥದ್ದು. ಏನು ಹೌದಾ, ಹುಲಿಯ ರಾಮಯ್ಯ ಅವ್ರನ್ನ ಕುರ್ಚಿಯಿಂದ ಇಳಿಸಿ ಕನಕಪುರದ ಬಂಡೆ ಅವರು ನೆಕ್ಸ್ಟ್ CM ಅಂತ ಇವ್ರು ಹೇಳ್ಕತ್ತಾರೆ. ಕಲಬುರಗಿನಲ್ಲಿ ನಾವೇ CM ಅಂತ ಅವ್ರು ಹೇಳ್ತಾರೆ. ಆ ಜಾರ್ಖಂಬರೋ ಒಳೆಯವರು ನಾವೇ ಮುಂದಿನ ಒಂದು CM ಅಂತಾರೆ. ಇನ್ನೊಬ್ರು ನಂಗೆ ಶಬ್ದಾರ್ ನಾನು CM ಕ್ಯಾಂಡಿಡೇಟ್ ಆದ್ರೆ ಅಂತ ಅವರು ಹೇಳ್ತಾರೆ. ಬೇಕಾದಷ್ಟು ಜನ ಇವತ್ತು ತುಂಬಾ ಜನರಿಗೆ ಆಸೆ ಅಲ್ವಾ ಸರ್? CM ಆಗ್ಬೇಕು ಅಂತ ಪ್ರತಿ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಅದು ಆಸೆ. ಆದ್ರೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಸರ್, ನಿಮ್ಗಂದ್ರೆ ರಿಟೈರ್ಮೆಂಟ್ ಎಲ್ಲೂ ಆಗಾದ್ರೆ? ನೋಡಪ್ಪ, ನಾನು ಹೇಳ್ಬಿಟ್ಟಿದ್ದೀನಿ, ಈ ಸರಿ ಸಂಪೂರ್ಣವಾಗಿ ನಮಗೆ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ. ಮುಂದಿನ 2028ಗೂ ಕೂಡ ಗೆದ್ದು ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಓನ್ಲಿ ಫಾರ್ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ. ಅಲ್ಲ, ಈಗ ನೀವು ನೋಡಿದ್ರೆ 5 ಗ್ಯಾರಂಟಿ ಕೊಟ್ಟಿದ್ದೀರಾ, ನೀವು ಮತ್ತೆ CM ಆದ್ರೆ ಒಂದು 10 ಗ್ಯಾರಂಟಿ ಫಿಕ್ಸ್ ಇರುತ್ತಾ ಸರ್? ಅವಾಗ ಏನೇನ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಪ್ರಣಾಳಿಕೆ ಬರ್ತದೆ. ಆವಾಗ ನೋಡಿ, ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ. ಸರಿ, CM ಕುರ್ಚಿ ಖಾಲಿ ಇಲ್ಲ, ಯಾರೋ ಈ ಕುರ್ಚಿಗೋಸ್ಕರ ಮಾಟ ಮಂತ್ರ ತಂತ್ರ ಮಾಡಿರೋದು ಏನಾದ್ರೂ ನಿಮ್ಗೆ ಎಫೆಕ್ಟ್ ಆಗಿದೆ ಸರ್? ನೋಡಪ್ಪ, ನಾನು ಮೂಢನಂಬಿಕೆಗಳಿಗೆ ಒತ್ತು ಕೊಟ್ಟವನಲ್ಲ. ನನಗೆ ಯಾರೋ ಬಂದ್ಬಿಟ್ಟು ಕುಂಕುಮ ಹಚ್ಚಿಬಿಟ್ಟು ನಿಂಬೆಹಣ್ಣು ಇಟ್ಟಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ನಿಂಬೆಹಣ್ಣ ಜ್ಯೂಸ್ ಮಾಡಿ ಕುಡಿತೀರಾ? ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿ ಒಂಚೂರು ಸೋಡಾ ಮಿಕ್ಸ್ ಮಾಡಿ ಒಂದು ಐಸ್ ಹಾಕೊಂಡು ಒಳ್ಳೆ ಫಸ್ಟ್ ಕ್ಲಾಸ್ ನಿಂಬು ಸೋಡಾ ಕುಡಿತೀವಿ. ಅಲ್ಲ, ಈ ಶೆಕೆಗೆ ಮತ್ತೆ ಕುಡಿಲೇಬೇಕಾದ್ನ. ಅದೇ ನಾನು ಹೇಳೋದು, ಈ ಮಾಟ ಮಾಡ್ಬಿಟ್ಟವ್ರೆ, ಮಂತ್ರ ಮಾಡ್ಬಿಟ್ಟವ್ರೆ, ಬಾಯಿ ಕಟ್ಟು ಹಾಕ್ಬಿಟ್ಟವ್ರೆ, ನಿಂಬೆಹಣ್ಣು ಇಟ್ಬಿಟ್ಟವ್ರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ. ಅದಕ್ಕೆ ನಾನು ಓದ್ತಿರ್ಬೇಕಾದ್ರೆ ಭಾಷಣ ಕೇಳಕ್ ಹೋಗ್ತಾ ಇದ್ದೆ. ನಮ್ಮ ಸೀನಿಯರ್ ಲೀಡರ್ ಅಂದ್ರು ಅವ್ರನ್ನ ಒಪ್ಕೋಬಹುದು, ನಮ್ಮ ಗೆಳೆಯರಂದ್ರು ಒಪ್ಕೋಬಹುದು. ನಮ್ಮ ಕನ್ನಡದ ಕಟ್ಟಾಳು ನಟರಾಜ್ ಅವರು ಅವ್ರೇನ್ ಹೇಳಿದಾರೆ ಹೇಳಿ? ಅದೇ ಮೊನ್ನೆ ಒಂದೇನೋ ಹೇಳಿದಾರೆ. ಅವ್ರೇನ್ ಹೇಳಿದ್ರು ಗೊತ್ತಾ? ಇವತ್ತು ನಾನು ನಮ್ಮ ರಾಜ್ಯದ ರಾಮಯ್ಯ ಔದಾವುಲಿಯ ಠಗರು ಅವ್ರಿಗೆ ನೀವು ದೇವ್ರ ದಿಂಡೆ ಹೆಸರು ಹೇಳಿ, ಮತ್ತೊಂದೇಳಿ, ಮಾಂತ್ರಿಕತೆ, ಮಾಟ, ಮಂತ್ರ ಏನೇನೋ ಮಾಡಿ ತಗೊಂಡೋಗಿ ಅವ್ರಿಗೆ ಹಾಕಿದ್ರು ಅದು ಎಳ್ಳಷ್ಟು ಅವ್ರಿಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಹೌದಾ, ಹುಲಿಯ ರಾಮಯ್ಯನವರು ವೈಜ್ಞಾನಿಕ ಚಿಂತನೆ ಮಾಡ್ತಾರೆ. ಅದರಿಂದ ಮಾಟ ಮಂತ್ರ ಸಣ್ಣ ಪಣ್ಣ ಇವೆಲ್ಲವೂ ಕೂಡ ತೃಣಕ್ಕೆ ಸಮಾನ. ಅವ್ರ ಕೈಯಲ್ಲಿ ಯಾರ ಕೈಲಿ ಏನೂ ಮಾಡಕ್ಕಾಗಲ್ಲ. ಅವರದು ಒಂದು ತಲೆಯಲ್ಲಿರೋ ಕೇಶರಾಶಿಯನ್ನು ಕೂಡ ಯಾರು ಕೀಳಕ್ಕಾಗಲ್ಲ. ಈ ತರ ಪಾಪ ಅವರು ಹೇಳಿದ್ದಾರೆ ಗೊತ್ತಾ? ಅವ್ರಿಗೆ ಮೋಸ್ಟ್ಲಿ ನಿಮ್ಮ ಮೇಲೆ ಜಾಸ್ತಿ ಲವ್ ಅನ್ಸುತ್ತೆ ಅಲ್ವಾ ಸರ್? ಅವರು ನಮಗೆ
ಈಗಿಂದಲ್ಲಪ್ಪ, ಸುಮಾರು 50-60 ವರ್ಷಗಳಿಂದ ಫ್ರೆಂಡ್ಶಿಪ್ ಸರ್ ನಿಮ್ದು? ಫ್ರೆಂಡ್ಶಿಪ್ಪು, ಕನ್ನಡದ ಅಸ್ಮಿತೆ, ಕನ್ನಡದ ಹೋರಾಟ. ಅವ್ರನ್ನ ಯಾವುದೇ ಪಕ್ಷ ಕರೆದ್ರು ನೋಡಿ ಅವ್ರು ಬಂದಿಲ್ಲ. ಹೌದು, ಗ್ರೇಟ್. ಅವ್ರು ಬಹಳ ಗ್ರೇಟ್. ಮತ್ತೆ ಅದಕ್ಕೆ ಅಂತ ಕನ್ನಡದ ಕಟ್ಟಾಳು ಅವರು. ಅವರೇ ಹೇಳ್ಬಿಟ್ಟಿಲ್ವಾ ಯಾವ್ದೋ ಮಾಟ ಮಂತ್ರ ನಡೆಯಿಲ್ಲ ಅಂತ. ಇನ್ನಿರ್ಬೇಕಪ್ಪ. ಏನ್ ಬೇಡ ಸರ್, ಇದಲ್ಲಿರ್ಲಿ ಸರ್. ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ ಸರ್, ನೀವು ಬೇಜಾರು ಮಾಡಬಾರ್ದು. ನಾನು ಬೇಜಾರು ಮಾಡ್ಕೊಳಲ್ಲ. ನೀವು ನನಗೆ ಬೈಬಾರ್ದು. ಬೈಯಲ್ಲ. ನೀವು ನನಗೆ ಹೊಡಿಬಾರ್ದು. ಹೊಡೆಯಲ್ಲ. ಒಂದೇ ಒಂದು ಗ್ಯಾಸ್ ಸಿಲಿಂಡರ್ ಕಳಿಸಿ ಸರ್. ಅಲ್ಲ, ಆಗುದಿಲ್ಲ ಅಂದ್ರೆ ಒಂದು ಲೋಡು ಸೌದೆ ಕಳಿಸ್ಬಿಡಿ ಸರ್ ಮನೆಗೆ. ನೋಡಪ್ಪ, ಇವತ್ತಿನ ಪರಿಸ್ಥಿತಿನಲ್ಲಿ ಸದ್ಯಕ್ಕೆ ಬೇಕಾದ್ರೆ CM ಕುರ್ಚಿ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ರು ಹಾಕ್ಬೋದು. ಆದರೆ LPG ಸಿಲಿಂಡರ್ ಕಮರ್ಷಿಯಲ್ ನೋ ಸ್ಟಾಕ್. ಯಾವುದಪ್ಪ, ಮಳೆಗೆ ನೆನೆದೇ ಇರತಕ್ಕಂಥ ಸೌದೆ ನೋ ಸ್ಟಾಕ್. ಆದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಇವೆಲ್ಲ ಸಿಗಲ್ಲ. ಬೇಕಾದ್ರೆ CM ಕುರ್ಚಿ ಖಾಲಿ ಅಂತ ಬೇಕಾದ್ರೆ ಹೇಳ್ಬೋದು ಹೊರತು ಇವತ್ತು LPG ತುಂಬಿದೆ ಅಂತ ಯಾರು ಹೇಳಕ್ಕಾಗಲ್ಲ. ಎಲ್ಲಿಂದಾದ್ರೂ ನಿಮ್ಮ ಮನೆಯಿಂದ ಒಳ ತಿನ್ನೋಡು ಕಪಾಲ್ಕೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈ LPG ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟು. ನೀ ಅವ್ರನ್ನ ಕೇಳ್ಕ ಬರಲ್ಲ. ಅಣ್ಣ, ಅಯ್ಯೋ, ಇದು ಅಪ್ಪಾಜಿ